A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಚರ್ಚಣ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ 4 ಬಂಧಿಸಲಾಗಿದೆ ಅಂತ ಎಡಿಜಿಪಿ ಆರ್ ಹಿತೇಂದ್ರ ಹೇಳಿದ್ದಾರೆ. ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿರುವ ಅವರು 2025 ಸೆಪ್ಟೆಂಬರ್ 16ರಂದು ವಿಜಯಪುರ ಜಿಲ್ಲೆಯ ಚಡಿಜಣ ಪಟ್ಟಣದಲ್ಲಿರುವ ಎಸ್ಬಿಐ ಬ್ಯಾಂಕ್ನಲ್ಲಿ ಕಳ್ಳತನ ನಡೆದಿತ್ತು. ಇನ್ನು ಬಿಹಾರ ರಾಜ್ಯದ ರಾಕೇಶ್ ಕುಮಾರ್ ಸಹಾನಿ, ರಾಜ್ಕುಮಾರ್ ಪಾಸ್ನಾವಾ, ರಕ್ಷಕ್ ಕುಮಾರ್ ಮಾಥೋ ಬಂಧಿತ ಆರೋಪಿಗಳಂತ ತಿಳಿದು ಬಂದಿದೆ. ಮೂವರು 21 ರಿಂದ 22 ವಯಸ್ಸಿನ ಯುವಕರಾಗಿದ್ದಾರೆ. ಬಂಧಿತ 3 ಆರೋಪಿಗಳು ಅಕ್ರಮವಾಗಿ ಪಿಸ್ತೂಲ್ ಪೂರೈಕೆ ಹಾಗೂ ಕೃತ್ಯಕ್ಕೆ ಸಹಕಾರ ಹಿನ್ನೆಲೆ ಬಿಹಾರ ರಾಜ್ಯಕ್ಕೆ ತೆರಳಿ ಬಂಧನ ಮಾಡಲಾಗಿದೆ ಅಂತ ಹೇಳಿದ್ರು. ಅಲ್ಲದೆ ಈ ಪ್ರಕರಣದಲ್ಲಿ ಇಲ್ಲಿಯ ತನಕ 9.1 ಕೆಜಿ ಚಿನ್ನ, 86,31,220 ನಗದು ಜಪ್ತಿಗೊಯ್ಯಲಾಗಿದೆ. ಮಹಾರಾಷ್ಟ್ರ ರಾಜ್ಯದ ಪ್ರಮುಖ ಆರೋಪಿಯನ್ನ ದಿನಾಂಕ 7/10/2025ರಂದು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಒಟ್ಟು ಚಡಚಣ ಬ್ಯಾಂಕ್ ದರೋಡೆಯಲ್ಲಿ 4 ಬಂಧನ ಮಾಡಲಾಗಿದ್ದು ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಂದಿನ ತನಿಖೆಯನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿದರು. ಈ ದಿವಸ ಬಿಜಾಪುರ ಜಿಲ್ಲೆಯ ಕೆಲವು ಪ್ರಕರಣಗಳ ತನಿಖೆ ಯಾವ ರೀತಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ತನಿಖೆ ಯಾವ ರೀತಿ ನಡೆಸಬೇಕು ಅಂತ ಸೂಚನೆ ಕೊಡಲಿಕ್ಕೆ ಮತ್ತು ಈಗಿನ ಎಲ್ಲ ಸಿಬ್ಬಂದಿಗಳ ಒಂದು ಸಭೆಯನ್ನು ನಡೆಸಿ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ರು ಮತ್ತು ಅವರಿಗೆ ಸೂಕ್ತ ಸೂಚನೆಗಳನ್ನು ನೀಡಿದ್ರು. ಅದೇ ರೀತಿ ಅವರು ಚಡಚಣ ಪಟ್ಟಣದ ಒಂದು ಪ್ರಕರಣದ ಆರೋಪಿಗಳಿಂದ ಕೆಲವು ಆರೋಪಿಗಳ ಬಂಧನ ಮಾಡ್ತಾರೆ. ಮರಗೋಳಿ ಪಟ್ಟಣದ ಕೆನರಾ ಕಳ್ಳತನದಲ್ಲಿ 15 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಅದರಲ್ಲಿ ಇನ್ನೊಂದು ಮುದ್ದೇಬೇಳ ಪಟ್ಟಣದ ಒಂದು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರ ಬಾಡಿಗೆ ಮನೆಯಲ್ಲಿ ಕಳ್ಳತನ ಆಗಿತ್ತು. ಅರೆಸ್ಟ್ ಮಾಡಿ ಇದರಲ್ಲಿ ಭಾಳಷ್ಟು ಪ್ರಾಪರ್ಟಿನ ಡಿಸ್ಪ್ಲೇ ಕೂಡ ತಾವೆಲ್ಲ ನೋಡಿದ್ರಿ. ಪತ್ತೆ ಮಾಡಿದ್ದಾರೆ. ಇವ್ರಿಗೆ ಯಾರು ಪತ್ತೆ ಮಾಡಿದ ಟೀಮ್ ಮತ್ತು ಅವ್ರಿಗೇನಾದರೂ ಇಲಾಖೆ ವತಿಯಿಂದ ಪರಾಮರ್ಶೆ ಮತ್ತು ಅವರಿಗೆ ಬಡಲು ಕೂಡ ನಾವು ಮಾಡ್ತೀವಿ. ಅದೇ ರೀತಿಯಲ್ಲಿ ಇನ್ನೂ ಒಂದಷ್ಟು ಪ್ರಕರಣದಲ್ಲಿ ಇನ್ನೊಂದಷ್ಟು ಆರೋಪಿಗಳ ತನಿಖೆ ಮತ್ತು ರಸಗಿರಿ ಬಾಕಿ ಇದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಬೇಗ ಶೀಘ್ರವಾಗಿ ಅವ್ರನ್ನ ಪತ್ತೆ ಮಾಡಿದಂಥ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ತಮ್ಮ ಮಾಹಿತಿ ಇದೆ. ಇನ್ನೇನಾದರೂ ತಮ್ಮ ಪ್ರಶ್ನೆಗಳಿದ್ರೆ ನಾವು ಬೈಕ್ ಆನ್ ಇದೆ. ನೀವು ಎಲ್ಲರೂ ಸ್ವಲ್ಪ ಸಮಾಧಾನ ಸೈಲೆಂಟ್ ಆಗಿದ್ರೆ ಎಲ್ಲರೂ ಕೇಳಿಸುತ್ತೆ. ತನಿಖೆ ಪೂರ್ಣ ಆದಾಗಿತ್ತು ಅಥವಾ ಇನ್ವೆಸ್ಟಿಗೇಷನ್ ಬಾಗಿತ್ತು? ಎರಡು ಚಡಚಣ ಮತ್ತು ಬಂಡಗೋಳಿ ಎರಡು ಕೇಸಲ್ಲಿ. ಮನಗೋಳಿ ಪ್ರಕರಣದಲ್ಲಿ ಇನ್ನೊಂದು ಆರೋಪಿದು ಬಂಧನ ಬಾಕಿ ಇದೆ. ಅದು ಬಿಟ್ಟರೆ ಉಳಿದೆಲ್ಲ ಪಟ್ಟಣದ ತನಿಖೆ 99% ಮುಗಿದಿದೆ. ಚಡಚಣದಲ್ಲಿ ಇನ್ನು ಆರೋಪಿಗಳು ಹುಡುಕಾಟ ನಡೆದಿದೆ. ಅದು ಜಿಲ್ಲಾ ಪೊಲೀಸ್ ಅವರು ಅದನ್ನು ಬೇಗ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ನೀಡಿದ್ದಾರೆ. ರಿಕವರಿ ಎಲ್ಲ ಆಯ್ತು. ಎರಡು ಕೇಸಲ್ಲಿ ರಿಕವರಿ ಪೂರ್ಣ ಆಗಿದೆ. ಮನಗೋಳಿಯಲ್ಲಿ ರಿಕವರಿ ಪೂರ್ಣ ಆಗಿದೆ. ಚಡಚಣದಲ್ಲಿ ಇನ್ನ ರಿಕವರಿ ಆಗೋದು 50% ಆಗಿದೆ. 50% ಆಗಿದೆ. ಸರ್, ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ ಸರ್, ಈ ಬ್ಯಾಂಕ್ಗಳೇ ಟಾರ್ಗೆಟ್ ಆಗಿದಾವಲ್ಲ ಸರ್. ಮಂಗಳೂರು, ಈ ಕಡೆಗೆ ಬೀದರು, ಕಲಬುರಗಿ ಎಲ್ಲ ಕಡೆ ಬ್ಯಾಂಕ್ಗಳ ದರೋಡೆ ಜಾಸ್ತಿ ಆಗಿದೆ ಕರ್ನಾಟಕದ ಜನತೆ. ಕಳೆದ ಲಾಸ್ಟ್ ಜನವರಿಯಿಂದ ನೋಡಿದಾಗ ಇದು ತಮಿಳುನಾಡು ಪರ್ಸೆಪ್ಷನ್ ಆ ಥರ ಇದೆ. ಅದೇ ರೀತಿ ನಾವು ಆಲ್ ಇಂಡಿಯಾ ಫಿಗರ್ಸ್ ಎಲ್ಲ ಕಂಪೇರ್ ಮಾಡ್ಬೇಕು ನೋಡಿದಾಗ ಇದು ಬರೀ ಕರ್ನಾಟಕದಲ್ಲಿ ಒಂದೇ ಥರ ಆಗ್ತಿಲ್ಲ. ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಅದನ್ನು ಒಂದು ಗುರಿ ಇಟ್ಕೊಂಡು ಮಾಡೋದಕ್ಕೆ ಮಾಡ್ತಾ ಇದೆ. ಮತ್ತು ಎಲ್ಲ ಕೇಸ್ಗಳು ಕೂಡ ಆರೋಪಿಗಳು ಪತ್ತೆಯಾಗಿ ಅರೆಸ್ಟ್ ಕೂಡ ನಾವು ಮಾಡಿದ್ದೇವೆ. ಸೆಕ್ಯೂರಿಟಿ ಬಗ್ಗೆ RBI ಏನು ಗೈಡೆನ್ಸ್ ನ್ಯೂ ಕೋಆರ್ಡಿನೇಷನ್ ಬಿಟ್ವೀನ್ ಪೊಲೀಸ್ ಅಂಡ್ RBI ಟು ಹ್ಯಾವ್ ಮೋರ್ ಸೆಕ್ಯೂರಿಟಿ ಗೈಡೆನ್ಸ್ ಇಲ್ಲ. RBI ಕೂಡ ಗೈಡೆನ್ಸ್ ಇದೆ. ಕೆಲವು ಏನಾಗಿದೆ, ಈ ಬ್ಯಾಂಕ್ಗಳವರು ಕಾಸ್ಟ್ ಕಟಿಂಗ್ ಮೆಜರ್ಸ್ ವ್ಯವಸ್ಥೆ ನಡೀತಾ ಇರುತ್ತೆ. ನಮಗೆ ಒಂದು ಅಭಿಪ್ರಾಯ ಇದೆ. ಇನ್ನು DG ಅವರ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ RBI ರೀಜನಲ್ ಡೈರೆಕ್ಟರ್ ಇದ್ದಾರೆ. ಅವರು ಕೂಡ ನಾವು ಕೂಡ ಅದಕ್ಕೆ ಅವರ ಗಮನ ಕೂಡ ಇದ್ರ ಬಗ್ಗೆ ಸೆಳೆಯುತ್ತೇವೆ.
ಸರಿ, ಬ್ಯಾಂಕ್ ವಿರುದ್ಧ ಏನು ಕ್ರಮ ಕೈಗೊಳ್ಳತ್ತೆ ಸರ್? ಅವ್ರು ನೋಡ್ತಾ ಇದ್ರೆ ಸುಧಾರಿಸ್ತಾನೆ ಇಲ್ಲ. ಈ ಸೆಕ್ಯೂರಿಟಿ ಕೆಲಸ ಮಾಡ್ಬೇಕಾದ್ರೆ ಹೋದ ಜೆರಾಕ್ಸ್ ಮಾಡ್ಲಿಕ್ಕೆ ಹಚ್ತಾರೆ, ಬೇರೆ ಕಡೆ ನೋಡಿದ್ರೆ ಬೇರೆ ಬೇರೆ ಕೆಲಸಗಳನ್ನ ಕೊಟ್ಟಿರ್ತಾರೆ ಸರ್. ಅವ್ರದ್ದು ಇಂಟರ್ನಲ್ ಏನು ಸೆಕ್ಯೂರಿಟಿ ಇರ್ಬೇಕಾಗಿತ್ತು ಸರ್, ಅದು ಒಂದು ಸರಿಯಾಗಿ ಇದರಲ್ಲಿ ಎರಡು ವಿಚಾರ ಇದೆ. ಒಂದು, ವೆದರ್ ಅವರು ಕ್ರಿಮಿನಲ್ ಪ್ರಕರಣದಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ರೆ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಳ್ತದೆ. ಬಟ್ ಅವರು ಇಲಾಖೆ ಅವರು ಬ್ಯಾಂಕ್ನ ಕೆಲಸದಲ್ಲಿ ಏನಾದ್ರು ನಿರ್ಲಕ್ಷ್ಯತೆ ನೋಡಿದ್ರೆ ಬ್ಯಾಂಕ್ನವರು ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಈ ಮನಗುಳಿ ಪ್ರಕರಣ ವಿಚಾರದಲ್ಲಿ ಸರ್ ಲಾಸ್ಟ್ ಟೈಮ್ CM ಅವ್ರಿಗೆ ನಾವು ಕೇಳಿದ್ವಿ ಸರ್, ಏನೋ ರಿವಾರ್ಡ್ ಏನಾದ್ರು ಆ ರೀತಿಯಾಗಿ ಅದು ನಾನೀಗ ಪ್ರೆಸ್ ಸ್ಟಾರ್ಟ್ ಮಾಡಿದಾಗ ಅದೇ ಹೇಳಿದೆ, ಯಾರು ಪ್ರಕರಣ ತಂಡ ಯಾರು ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಖಂಡಿತವಾಗಿ ಇಲಾಖೆ ಅವ್ರಿಗೆ ಶ್ರಮವನ್ನು ಅಪ್ರಿಷಿಯೇಟ್ ಮಾಡುತ್ತೆ ಮತ್ತು ಅವ್ರಿಗೆ ಇಲಾಖೆ ಮಟ್ಟದಿಂದ ಏನೇನೋ ಗೌರವ ಸಲ್ಲಬೇಕು ಎಲ್ಲವನ್ನು ಅನುಸರಿಸ್ತೀವಿ. Because there are some people who deserve president medal ಇರ್ಬೋದು ಅಥವಾ CM medal ಇರ್ಬೋದು, they deserve that, they are doing well. ನೀವು ಹೇಳಕ್ ಮುಂಚೆ ನಿನ್ನೆ ಕೂಡ ಅವ್ರಿಗೆ ಮನಗೋಳಿ ಸ್ಟೇಷನ್ ಹೋದಾಗಲೂ ಕೂಡ ಅವ್ರಿಗೆ ಹೇಳಿದ್ರು. ನಮ್ಮದು ಪ್ರೆಸಿಡೆಂಟ್ ಮೆಡಲು CM ಮೆಡಲ್ ಎಲ್ಲ ಒಂದು ಸರ್ಟನ್ ಅಕೇಶನ್ಸ್ ಅಲ್ಲಿ ಕೊಡ್ತಾರೆ. ಅಕೇಶನ್ ಬಂದಾಗ ಅದಕ್ಕೆ ಏನು ಸಲ್ಲಬೇಕಾದ ಗೌರವ ಸಿಗ್ತದೆ. ಸರ್, ಈ ಚರ್ಚನ ಕೇಸಲ್ಲಿ ಅರೆಸ್ಟ್ ಆದವ್ರ ಪಾತ್ರಗಳೇನು ಸರ್? 3 ಜನ. ಒಬ್ಬರು ವೆಪನ್ ಸಪ್ಲೈ ಮಾಡಿದವರು ಅಂತ ಇದ್ದೆ, ಇನ್ನೊಬ್ಬರು ಪಾತ್ರಧಾರಿ ಆರೋಪಿ ಬ್ಯಾಂಕ್ ದರೋಡಲ್ಲಿ ಭಾಗಿಯಾಗಿದ್ದಾನೆ. ಇನ್ನು ಉಳಿದವರು ಇನ್ನೊಂದಿಬ್ಬರು ಸಿಗುತ್ತೆ. ಮಹಾರಾಷ್ಟ್ರ ಸರ್ಕಾರದಿಂದ ಪೊಲೀಸ್ ಎಲ್ಲ ಸಹಕಾರ ಸಿಗ್ತದೆ. ಸರ್ವಿಸ್ ಆಫೀಸರ್ಸ್, IPS ಆಫೀಸರ್ಸ್, ದೇ ಆರ್ ಟ್ರೈನಿಂಗ್. ಸೇಮ್ IPS ಆಫೀಸರ್ ಕರ್ನಾಟಕದಲ್ಲಿ ಆಗಿದ್ದಾರೆ, ಮಹಾರಾಷ್ಟ್ರದಲ್ಲೂ ಅದೇ IPS ಆಫೀಸರ್ ಅದು ಇದೆ. ಕೋಆರ್ಡಿನೇಷನ್ ಏನು ಸಮಸ್ಯೆ ಇಲ್ಲ. ನಾವು ಅದಕ್ಕೋಸ್ಕರನೇ ಜಿಲ್ಲಾ ಪೊಲೀಸ್ ಅವರಿಗೆ ಮಹಾರಾಷ್ಟ್ರ ಜಿಲ್ಲಾ ಅವರು ನೇಬರಿಂಗ್ ಡಿಸ್ಟ್ರಿಕ್ಟ್ ಅಲ್ಲಿ ಅದಕ್ಕೋಸ್ಕರ ಕ್ರೈಮ್ ಮೀಟಿಂಗ್ಸ್ ಮಾಡಿ ಅಂತ ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಅವರು ನೆಕ್ಸ್ಟ್ 10-15 ಡೇಸಲ್ಲಿ ಅನುಕೂಲ ಮಾಡ್ಕೊಂಡು ಈಗ ಕ್ರೈಮ್ ಮೀಟಿಂಗ್, ನೇಬರಿಂಗ್ ಕ್ರೈಮ್ ಮೀಟಿಂಗ್ ಕೂಡ ಮಾಡ್ತಾರೆ. ಇದು ಬಿಟ್ಟು ತಾವು ಎಲ್ಲೇನೋ ಇದ್ದೀರಿ, ಒಂದು ಬಿಗರ್ ರೆಸ್ಪಾನ್ಸಿಬಿಲಿಟಿ ಇದೆ. ಹೇಟ್ ಸ್ಪೀಚ್ಗಳು ಕರ್ನಾಟಕದಲ್ಲಿ ಹೆಚ್ಚಾಗ್ತವೆ ಅಂತ ಒಂದು ಬಹಳ ಮಾಹಿತಿ ಇದೆ. ಅದನ್ನು ದಿನ ಬೆಳಗಾದ್ರೆ ಅದು ಹಿಂದೂ ಮುಸ್ಲಿಂ ವಿರುದ್ಧ ಅಂತ ಸೋಷಿಯಲ್ ಮೀಡಿಯಾ ವಿರುದ್ಧ ಅದನ್ನು ಕಂಟ್ರೋಲ್ ಮಾಡಕ್ಕೆ ಏನಾರೇ ತಮ್ಮ ಕಡೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾಸಿನ್ ಅಬ್ದುಲ್ಲಾ ವರ್ಸಸ್ ಸ್ಟೇಟ್ ಅಂತ ರೇಪ್ ಸ್ಪೀಚ್ ಯಾರು ಮಾಡಿದ್ರು ಕೂಡ ಅದು ಇಮಿಡಿಯೇಟ್ ಆಗಿ ಕಾನೂನು ಕ್ರಮ ತಗೊಳ್ಬಹುದು. ಅದೇ ರೀತಿ ನಾವು ನಮ್ಮ ಸ್ಟೇಟ್ ರಾಜ್ಯ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದರು. ರೇಪ್ ಸ್ಪೀಚ್ ಯಾರು ಮಾಡಿದ್ರು ಕೂಡ ಅದನ್ನು ಕಾನೂನುಬದ್ಧವಾಗಿ ಲೀಗಲ್ ಒಪಿನಿಯನ್ ತಗೊಂಡು ಏನಾದರೂ ಕಾನೂನು ಉಲ್ಲಂಘನೆ ಆಗಿತ್ತು ಇಮಿಡಿಯೇಟ್ ಎಫ್ಐಆರ್ ಮಾಡಿ ಇಲ್ಲಿ ಆರೋಪ ಏನಾಗುತ್ತೆ ಸರ್, ಸಾಮಾನ್ಯ ಜನರು ಯಾವ್ದಾದ್ರು ಹೇಟ್ ಸ್ಪೀಚ್ ಇದ್ರೆ ಸುಮುಟೋ ತಾಕ್ತಾರೆ, ಅವ್ರಿಗೆ ಒಳಗೆ ಹಾಕ್ತಾರೆ. ಆದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಇದ್ದವರು ಅವ್ರು ಹೇಳಿದ್ರೆ ಅಲ್ಲಿ ಅವ್ರಿಗೂ ಬಹಳ ಡಿಲೇ ಆಗಿಬಿಡುತ್ತೆ. ಅವ್ರಿಗೆ ಯಾವ ಕಾನೂನು ಕ್ರಮ ನನಗೆ ಅಭಿಪ್ರಾಯ ಬರಲಿಲ್ಲ. ಬಹಳಷ್ಟು ಕೇಸ್ಗಳು ಆಗಿದ್ದಾವೆ, ಕೆಲವೆಲ್ಲ ಹೈಕೋರ್ಟಲ್ಲಿ ಇದ್ದಾವೆ. ಹಾಗಾಗಿ ನೋಟಿಸ್ ಕೊಟ್ಟ ತಕ್ಷಣ ಹೈಕೋರ್ಟ್ ಹೋಗ್ತಾ ಇದ್ದಾರೆ. ಅದು ಕಾನೂನು ಪ್ರಕ್ರಿಯೆ ಬಗ್ಗೆ ನಾನು ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡೋಕ್ಕಾಗುತ್ತೆ. FIR ಮಾಡೋದು ಮತ್ತು ನೋಟಿಸ್ ಕೊಡೋದು ಪ್ರಕ್ರಿಯೆ ಕಾರ್ಯಗೊಳಿಸಬೇಕಂತ ಇಲಾಖೆಯಿಂದ ಆಗುತ್ತೆ. ಸರ್, ಚರ್ಚನ್ ಕೇಸ್ ಬ್ರೀಫ್ ಮಾಡ್ತಾರೆ, SP ಅವ್ರು ಬ್ರೀಫ್ ಮಾಡ್ತಾರೆ, ಡೀಟೇಲ್ಸ್ ಅವ್ರು ಕೊಡ್ತಾರೆ. ಚರ್ಚನ ಪಟ್ಟಣದಲ್ಲಿ ದಿನಾಂಕ 16/9/2022 ಇಂದು ಸಾಯಂಕಾಲ 6 ಗಂಟೆಯಿಂದ 7:30 ಗಂಟೆ ಮಧ್ಯದಲ್ಲಿ 3 ಜನ ಆರೋಪಿತರು ಬಂದು ಸುಮಾರು 20 kg ಚಿನ್ನಾಭರಣ ಮತ್ತೆ 1,04,00,000 ಹಣವನ್ನು ತೆಗೆದುಕೊಂಡು ಹೋಗಿತ್ತು. ಆ ಪ್ರಕರಣದಲ್ಲಿ ಈಗಾಗಲೇ ಭಜಂತಿಯಲ್ಲಿ ಏನು ವೆಹಿಕಲ್ ಅಪಘಾತ ಆಗಿ ಸಿಕ್ಕಾಕೊಂಡು ಬೀಳುತ್ತೆ. ಆ ವೆಹಿಕಲ್ ನಿಂದ ನಾವು ಸುಮಾರು 888 ಗ್ರಾಮ್ ಚಿನ್ನ ಮತ್ತೆ 1,01,60 ನಗದು ಹಣವನ್ನು ವಶಪಡಿಸಿಕೊಂಡಿದ್ವಿ. ಆ ಭಜಂತಿ ವಿಲೇಜ್ ಅನ್ನು ಸುಮಾರು 2 ದಿನಗಳ ಕಾಲ ನಾವು ರಾತ್ರಿ ತನಕ ಹಿಡ್ಕೊಂಡು ಕಾಟಿಂಗು ಸರ್ಚ್ ಆಪರೇಷನ್ಸ್ ಗಳನ್ನ ಕೈಗೊಂಡಾಗ ನಮಗೆ 2 ದಿನದಲ್ಲಿ ಅಂದ್ರೆ ಒಂದು 2 ಡೇಸ್ ಆದ್ಮೇಲೆ ಒಂದು ಪಾಲ್ಗೊಂಡ ಮನೆಯಲ್ಲಿ ಒಂದು ಬ್ಯಾಗ್ ಸಿಗುತ್ತೆ. ಆ ಬ್ಯಾಗ್ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಆರೋಪಿ ತಪ್ಪಿಸ್ಕೊಂಡು ಉಜ್ಜಂತಿ ಊರಿದ್ರ ಅದನ್ನ ತಗೊಂಡು ಕ್ಯಾರಿ ಮಾಡ್ಕೊಂಡು ಹೋಗಕ್ಕಾಗದೇ ಇರೋ ಕಾರಣಕ್ಕೋಸ್ಕರ ಅದನ್ನ ಪಾಲ್ಬಿದ್ ಮನೆ ಮೇಲೆನೆ ಬಿಟ್ಟು ಹೋಗಿದ್ದಾರೆ ಅನ್ನೋದು ನಮ್ಮ ತನಿಖೆ ಅಂತ ಕಂಡು ಬರ್ತಾ ಇದೆ. ಅಲ್ಲಿ ಸಿಕ್ಕಿರುವಂತ ಬ್ಯಾಗ್ ಅಲ್ಲಿ 6.54 kg ಚಿನ್ನಾಭರಣ ಮತ್ತೆ 41,03,000 ನಗದು ಹಣ ಅಲ್ಲಿ ಸಿಗುತ್ತೆ. ತದನಂತರ ಊರಿನಲ್ಲಿದ್ದಂತ ಜನ ಕಾರಣ ಬಿಟ್ಟು ಏನು ಆರೋಪಿ ಹೋಗಿರ್ತಾನೆ, ಆ ಊರಲ್ಲಿದ್ದಂತ ಜನ ಒಂದು ಗೊಬ್ಬರ ಚೀಲದಲ್ಲಿ ತುಂಬಿದಂತ ಏನು ಚಿನ್ನ ಮತ್ತೆ ದುಡ್ಡು ಇತ್ತು
ಅದು ಜನ ತಗೊಂಡಿದ್ರು ಅದನ್ನ ಅವ್ರು ಹೋಗಿ ನಾವು ಇದು ಬ್ಯಾಂಕ್ ನಿಂದ ಈ ರೀತಿ ಕಳ್ಳತನ ಆಗಿ ಬಂದಿರೋದು, ಇದು ದರೋಡೆ ಆಗಿ ಬಂದಿರೋದು, ಆ ಹಿನ್ನೆಲೆಯಲ್ಲಿ ಅದನ್ನ ಯಾರ್ಯಾರು ತಗೊಂಡಿದ್ರ ಮರಳಿಸಿ ಅಂತೇಳಿ ಅವ್ರನ್ನ ನಾವು ಮೀಟಿಂಗ್ ಮಾಡಿ ಹೇಳಿದಾಗ ನಮಗೆ 15 ಜನರಿದ್ರ 1.587 kg ಗೋಲ್ಡ್ ಮತ್ತೆ 44,25,060 ರೂಪಾಯಿ ಹಣವನ್ನ ವಾಪಸ್ ಕೊಟ್ಟಿದ್ದಾರೆ. ಸುಮಾರು ಈ ಪ್ರಕರಣದಲ್ಲಿ ಈಗ 4 ಜನ ಆರೋಪಿತರನ್ನು ನಾವು ಬಂಧಿಸಿದ್ದೀವಿ. ಅದರಲ್ಲಿ ಪ್ರಕರಣದಲ್ಲೇನೆ ಭಾಗಿಯಾದಂತ ಒಬ್ಬ ಪ್ರಮುಖ ಆರೋಪಿ ಈತ ಮಹಾರಾಷ್ಟ್ರ ಮೂಲದವನು, ಅದನ್ನು ಕೂಡ ನಾವು ಬಂಧನ ಮಾಡಿದ್ದೀವಿ. ಅಫೆನ್ಸಿಗೆ ಯೂಸ್ ಮಾಡಿದಂತ ಒಂದು ಬೈಕ್ ಮತ್ತೆ ಅದರಿಂದ ಚಿನ್ನಾಭರಣವನ್ನ ಕೂಡ ರಿಕವರಿ ಮಾಡಿದೆ. ಅದನ್ನ ನಾವು ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಈ ಅಫೆನ್ಸ್ ಇನ್ವಾಲ್ವ್ ಆದಂತ ಇನ್ನಿಬ್ಬರ ಆರೋಪಿತರು ಏನಿದ್ದಾರೆ ಅವ್ರದ ಯಾರು ಏನು ಅನ್ನುವಂತ ಮಾಹಿತಿಯು ಕೂಡ ಪೊಲೀಸ್ ಇಲಾಖೆಗೆ ಗೊತ್ತಾಗಿದೆ. ಆದಷ್ಟು ಬೇಗ ಕೂಡ ಅವರನ್ನು ಕೂಡ ನಾವು ಪತ್ತೆ ಮಾಡ್ತೀವಿ. ಮತ್ತೆ ಈ ಪ್ರಕರಣದಲ್ಲಿ ಅವರೇನು ಬಂದೂಕನ್ನ ಯೂಸ್ ಮಾಡಿದ್ರು ಅದನ್ನು ನಾವು ತಾಂತ್ರಿಕ ತನಿಖೆಯಂತ್ರ ನಾವು ಕೈಗೊಂಡಾಗ ಇವರು ಜುಲೈ ತಿಂಗಳಲ್ಲಿ ಬಿಹಾರಕ್ಕೆ ಸಮಸ್ತಿಪುರ ಜಿಲ್ಲೆಗೆ ಹೋಗ್ಬಿಟ್ಟು ಅಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ ಗಳನ್ನ ದುಡ್ಡು ಕೊಟ್ಟು ತಗೊಂಡಿದ್ದಾರೆ. ಆ ಕಂಟ್ರಿ ಮೇಡ್ ವೆಪನ್ಸ್ ಗಳನ್ನ ಸಪ್ಲೈ ಮಾಡಿದಂತಹ 3 ಜನ ಆರೋಪಿತರನ್ನು ನಾವು ಬಿಹಾರದಿಂದ ಕರ್ಕೊಂಡು ಬಂದು ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ. ಒಟ್ಟು ಸುಮಾರು 9.01 kg ಬಂಗಾರ, 86,31,220 ರೂಪಾಯಿ ನಗದು ಈ ಪ್ರಕರಣದಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಇನ್ನುಳಿದಂತ ಆರೋಪಿತರನ್ನ ಮತ್ತೆ ಇನ್ನುಳಿದಂತ ಮಾಲನ್ನ ಆದಷ್ಟು ಬೇಗ ನಾವು ಪತ್ತೆ ಮಾಡ್ತೀವಿ. ಬ್ಯಾಂಕ್ ಅಧಿಕಾರಿಗಳು ಯಾರು ಶಾಮೀಲಿರು ಅಂತ ಏನಾದ್ರು ಮಾಹಿತಿ? ಆಸ್ ಆಫ್ ನೌ ಪ್ರೆಸೆಂಟ್ ಸ್ಟೇಟಸ್ ಅಲ್ಲಿ ಯಾವುದೋ ಆಯ್ಕೆ ಕಂಡು ಬಂದಿಲ್ಲ. ಮಹಾರಾಷ್ಟ್ರದ ಆರೋಪಿ ಇರ್ತಾರಲ್ಲ, ತನಿಖೆ ಹಿತದೃಷ್ಟಿಯಿಂದ ಅದನ್ನ ಈಗ ಬಹಿರಂಗಗೊಳಿಸ್ತಾ ಇಲ್ಲ. ಟೈಮ್ ಬಂದಾಗ ತನಿಖೆ ಸಂಪೂರ್ಣ ನಾನು ಅದನ್ನ ಪಟ್ಟಿ ನಿಮಗೆ ಲಿಸ್ಟಲ್ಲಿ ಕೊಟ್ಟಿದ್ದೀನಿ. ಒಂದು ಕಾರಲ್ಲಿ, ಒಂದು ಪಾಳು ಬಿದ್ದ ಮನೆಯಲ್ಲಿ, ಒಂದು ಜನರಿಂತ್ರ ಮತ್ತು ಒಂದು ಆರೋಪಿಂತ್ರ 4 ಹಂತಗಳಲ್ಲಿ ರಿಕವರಿ ಆಗಿದೆ. ಒಟ್ಟು ದರೋಡೆ ಎಷ್ಟು ಸರ್? 3 ಅಥವಾ 4? 3 ಜನ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಒಬ್ಬನು ಸಿಕ್ಕಿದ್ದಾನೆ, ಇನ್ನಿಬ್ರು ಸಿಗಬೇಕು. ಇವ್ರು ಏನು ವೆಪನ್ ಸಪ್ಲೈ ಮಾಡಿದ್ದಾರೆ, ವೆಪನ್ ಸಪ್ಲೈ ಮಾಡಿದಂತ 3 ಜನ ಕೂಡ ಸಿಕ್ಕಿದ್ದಾರೆ. ಮನುಗುಳಿ ಕೇಸಲ್ಲಿ ಪ್ರಿಪೇರ್ಡ್ ವೆಲ್ ರೆಕ್ಕಿ ಮಾಡಿ ಸಾಕಷ್ಟು ತಯಾರಿ ಮಾಡಿದ್ರು. ಈ ತರನೇ ಇಲ್ಲಿನ ಚರ್ಚೆದಲ್ಲೇ ಜಸ್ಟ್ ಹೌ ಮಾಹಿತಿ ಕೊಡ್ಬೋದು. ದೇ ಹ್ಯಾವ್ ಕಮ್ 2 times, ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಬಂದು ಹೋಗಿದ್ದಾರೆ. ಈ ಬ್ಯಾಂಕ್ ಟೈಮಿಂಗ್ಸ್ ಅನ್ನ ಅಬ್ಸರ್ವೇಷನ್ ಮಾಡಿದ್ದಾರೆ. 4:15ಗೆ RBI ಗೈಡ್ಲೈನ್ಸ್ ಪ್ರಕಾರ ಕ್ಲೋಸ್ ಆಗಬೇಕು. ಭಾಳ ಅಂದರೆ ಕ್ಯೂ ಅಲ್ಲಿ ಇದ್ದವರು ಎಲ್ಲ ಕ್ಲಿಯರ್ ಆಗಬೇಕಂದ್ರೆ 5 ಗಂಟೆ ಆಗಬೇಕು. ಸುಮಾರು 6:30ವರೆಗೂ ಕೂಡ ಸಾರ್ವಜನಿಕರನ್ನ ಹೊರಗಡೆ ಬಿಟ್ಕೊಂಡಿದ್ದಾರೆ. ಅಂದರೆ ಅಕೌಂಟ್ ಓಪನ್ ಮಾಡೋಕ್ಕೆ ಬಂದಿರ್ಬೋದು, ಲೋನ್ ಸ್ಯಾಂಕ್ಷನ್ ಆದವ್ರು ಬಂದಿರ್ಬೋದು. ಆ ರೀತಿಯಾಗಿ ಇದು 6:30ವರೆಗೂ 7ವರೆಗೂ ಕೂಡ ಆಪ್ರೇಟ್ ಆಗ್ತಾ ಇರೋದ್ರಿಂದ ಆರೋಪಿ ಏನು ಇವರು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನೋಡಿದಾಗ ಇವನು ಯಾವಾಗಲೂ ಕೂಡ 4:15ಗೆ ಬಂದಿದ್ದಾರೆ. ಸುಮಾರು 6:15ವರೆಗೂ ಕೂಡ ಅಬ್ಸರ್ವೇಷನ್ ಮಾಡೋದು ಹೋಗೋದು ಮಾಡಿದ್ದಾರೆ. ಮುಂಚೆ ಬಂದಾಗ ಆರೋಪಿ ಅವತ್ತಿನ ದಿನ ಅಫೆನ್ಸಿನ ದಿನ ಕೂಡ 4:15ಗೆ ಬಂದು ಬ್ಯಾಂಕ್ ಅಕೌಂಟ್ ಚಾನಲ್ ಅನ್ನು ಕೊಟ್ಟು ಓಪನ್ ಮಾಡಬೇಕು ಅಂತಂತೇಳಿ ಇಲ್ಲಿ ಸುಮಾರು 2 ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ಒಳಗಡೆ ಇದ್ದಂಥ ಜನ ಕಡಿಮೆ ಆದಮೇಲೆ, ಎಂಪ್ಲಾಯೀಸ್ಗಳು ಕಡಿಮೆ ಆದಮೇಲೆ ಸೊ ಹೊರಗಡೆ ಇದ್ದಂಥ ತನ್ನ ಇನ್ನಿಬ್ಬರು ಏನು ಸರ್ಚರ್ ಇದ್ರು ಅವ್ರನ್ನ ಒಳಗಡೆ ಕರೆಸ್ಕೊತಾನೆ. ಒಳಗಡೆ ಇದ್ದಂಥ 6 ಜನ ಎಂಪ್ಲಾಯೀಸ್ ಮತ್ತೆ 4 ಜನರನ್ನ ಒಳಗಡೆ ಕೂಡ ಹಾಕಿಬಿಟ್ಟು ಸೊ ಅಲ್ಲಿದ್ದಂಥ ದುಡ್ಡು ಮತ್ತು ಒಡವೆಯನ್ನ ತಗೊಂಡು ಹೋಗ್ತಾರೆ. ಸಮಯ ಮೀರಿ ಬ್ಯಾಂಕ್ ಕಾರ್ಯಾಚರಣೆ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನಾನು, ಜಿಲ್ಲಾಧಿಕಾರಿ ಅವರು, ಎಲ್ಲ ಬ್ಯಾಂಕ್ನ ಸುಮಾರು 360 ಬ್ಯಾಂಕ್ಸ್ ಏನಿದೆ ಅವ್ರನ್ನ ಮೀಟಿಂಗ್ ಮಾಡಿಬಿಟ್ಟು ಅವ್ರಿಗೆ 8 ಪುಟಗಳ ಒಂದು SOPಗಳನ್ನ ಕೊಟ್ಟಿದ್ದೀವಿ, ಡೂಸ್ ಆ್ಯಂಡ್ ಡೋಂಟ್ಸ್ ಕೊಟ್ಟಿದ್ದೀವಿ. RBI ಗೈಡ್ಲೈನ್ಸ್ ಪ್ರಕಾರ ಕೊಟ್ಟು ಏನೇನು ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀವಿ. ಅದೇ ರೀತಿ ಕೂಡ ನಮ್ಮ ಪೊಲೀಸ್ ಎಕ್ಸ್ಪೀರಿಯನ್ಸ್ 2 ಕೇಸಸ್ಗಳಲ್ಲಿ ಏನಿದೆ ಅದನ್ನು ಕೂಡ ಪಟ್ಟಿ ಮಾಡಿ ಕೊಟ್ಟಿದ್ದೀವಿ. ಸೊ ಇವುಗಳನ್ನ ಚಾಚು ತಪ್ಪದೆ ಮಾಡಿ ಅಂತಂತೇಳಿ ಅವರಿಗೆ 3 ವಾರಗಳ ಗಡುವು ಕೊಟ್ಟಿದೆ. ಈಗಾಗಲೇ 2 ವಾರ ಆಗಿದೆ. ಇನ್ನೊಂದು ವಾರದಲ್ಲಿ ಅವ್ರು ಮಾಡಬೇಕು ಅಂತ ನಾವು ಹೇಳಿದ್ವಿ. ಟೋಟಲ್ ಎಷ್ಟು ತಂಡಗಳು ಹೋಗ್ತದೆ ಸರ್? ಸೊ ಈ ಪ್ರಕರಣದಲ್ಲಿನೂ ಕೂಡ ಸುಮಾರು 7 ತಂಡಗಳನ್ನ ನಾವು ರಚನೆ ಮಾಡಿದ್ದೀವಿ. ಸೊ ಇನ್ನೂ ತಂಡಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಆದಷ್ಟು ಬೇಗ ಇನ್ನುಳಿದ ಆರೋಪಿತರನ್ನ ಕೂಡ ನಾವು ಪತ್ತೆ ಮಾಡ್ತೀವಿ. ಆಮೇಲೆ ಅದೇ ರೀತಿ ಮನುಗುಳಿ ಪ್ರಕರಣದಲ್ಲಿ ಈಗಾಗಲೇ ಎಲ್ಲ 15 ಆರೋಪಿತರ ನಂತರ ಉಳಿದಂತಹ ನಿಮಗೆ ಲಾಸ್ಟ್ 2 times ಕೊಟ್ಟರು ಇದರಿಂದ ಉಳಿದಂಥ 4.8 kg ಗೋಲ್ಡ್ ಮತ್ತು 22 ಲಕ್ಷ ಫರ್ದರ್ ರಿಕವರಿ ಆಗಿದೆ. ಅದನ್ನು ಕೂಡ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಈಗಾಗಲೇ ಕೇಸನ್ನು ಚಾರ್ಜ್ ಶೀಟ್ ಮಾಡಲಾಗಿದೆ. ಮತ್ತು ಮುದ್ದೇಬಿಹಾಳ್ ಕೇಸು ಏನು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರದ್ದು ಮನೆಯಲ್ಲಿ ಕಳ್ಳತನ ಆಗಿತ್ತು, ಅದು ಸಂಪೂರ್ಣವಾದಂಥ ರಿಕವರಿ ಆಗಿದೆ. 3 ಜನ ಆರೋಪಿತರು ಬೆಳಗಾವಿ ಜಿಲ್ಲೆಯವರು, ರಾಮಪುರ ತಾಲೂಕು, ಸವದತ್ತಿ ತಾಲೂಕಿನವರು, ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿ ಸಂಪೂರ್ಣವಾದಂಥ ರಿಕವರಿ ಮಾಡಿ ಅವ್ರನ್ನೂ ಕೂಡ ನಾವೀಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೀವಿ. ಮನುಗುಳಿ ಕೇಸಲ್ಲಿ ಅವರು ಗೋಲ್ಡ್ ಎಲ್ಲ ಮೆಟ್ ಮಾಡಿಬಿಟ್ಟಿದ್ರು.
ಅಂದ್ರೆ ಯಾವ್ದು ಆಕ್ಚುಲಿ ಒರಿಜಿನಲ್ ಇದೆ ಅಂತ ಗೊತ್ತೇ ಆಗ್ತಿದ್ದಿಲ್ಲ. ಈಗಿನೂ ಅದೇ ಆಗಿದೆ ಅಥವಾ ಇಲ್ಲ ಇದರಲ್ಲಿ ಈಗ ಏನ್ ಸಿಕ್ಕಿದೆ ಎಲ್ಲ ಆಸ್ ಇಟ್ ಈಸ್ ಆರ್ನಮೆಂಟ್ಸ್ ಏನಿದೆ ಅದೇ ರೀತಿ ಇಂಟ್ಯಾಕ್ಟ್ ಮಾಡಿ ಆಸ್ ಆಫ್ ಓನರ್ಗೆ ಐಡೆಂಟಿಫೈ ಥ್ಯಾಂಕ್ ಯು.